ಹಾಯ್ ಫ್ರೆಂಡ್ಸ್, ಈ ದಿನ ನಾನು ವೀಳ್ಯದೆಲೆ ಗಿಡವನ್ನು ಯಾವ ಥರ ಬೆಳೆಸೋದು ಪಾಟಲ್ಲಿ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಗಿಡ ಬೆಳೆದಿದೆ, ಎಲೆಗಳು ಸಹ ತುಂಬಾ ಹಾಕಿದೆ. ನೋಡಿ ಕಾಣಿಸ್ತಿದೆಯಾ? ಎಲೆಗಳು ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ನಾನು ಕೆಳಗಡೆ ನೆಲದಲ್ಲಿ ಹಾಕಿದ್ದೆ, ಒಂದು 3 ಸಲ ತಂದು ಹಾಕಿದ್ದೆ, ಬಟ್ 3 ಸಲಿನೂ ಗಿಡ ಹೊರಟೋಗಿತ್ತು. ಯಾಕೋ ಇದು ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸರಿ ನೋಡೋಣ ಅಂತ ಈ ಸರಿ ಪಾಟಿಗೆ ಹಾಕಿದ್ಮೇಲೆ ಈ ಗಿಡ ಚೆನ್ನಾಗಿ ಬೆಳ್ಕೊಂಡು ಹೋಗಿದೆ. ನೋಡಿ ಕಾಣಿಸ್ತಿದೆಯಾ? ನೋಡಿ ಮೇಲೆವರೆಗೂ ಎಲೆಗಳು ಸಹ ಬಿಟ್ಟಿದೆ ಫ್ರೆಂಡ್ಸ್. ಇನ್ನೂ ಚಿಗುರ್ತಾ ಇದೆ, ಹೊಡಿತಾ ಇದೆ. ಇದು ಹೊಡಿತಾ ಏನಾಗುತ್ತೆ ಅಂದರೆ ಎಲೆಗಳು ದೊಡ್ಡದಾಗಿ ಬೆಳ್ಕೊತಾ ಹೋಗುತ್ತೆ. ಚಿಕ್ಕದಿದ್ರೆ ಅಲ್ಲಲ್ಲೇ ಇದ್ದರೆ ಒಂದೊಂದೇ ಬಳ್ಳಿ ಇದ್ದರೆ ಅದು ಎಲೆ ಅಷ್ಟು ದೊಡ್ಡದಾಗಲ್ಲ. ಮತ್ತು ಈಗ ಈ ಬೆಂಗಳೂರಲ್ಲಿ ನಾನಿರೋದು ಬೆಂಗಳೂರಲ್ಲಿ ಎಲೆ ತೊಗೊಳಕ್ಕೆ ಹೋಗ್ಬೇಕು, ಕಳ್ಸೋಕ್ಕೆ ಎಲೆ ಬೇಕು ಅಂದರೆ ಅಲಿಯೋದು ಅಂಗಡಿ ಅಲಿಬೇಕು. ಜೊತೆಗೆ 15 ರೂಪಾಯಿಗೆ ಬರೀ 5 ಎಲೆ ಕೊಡ್ತಾರೆ ಫ್ರೆಂಡ್ಸ್. 15 ರೂಪಾಯಿ ಈಸ್ಕೊತಾರೆ. ನ್ಯಾಯವಾಗ ಎಲೆಗಳು ಕೊಡೋದಿಲ್ಲ. ಮತ್ತು ಅವ್ರು ಕೊಟ್ಟಿದ್ದು ನಾವು ಇಸ್ಕೊಂಬರ್ಬೇಕು. ಏನಾದ್ರು ಮಾತಾಡಿದ್ರೆ ನಿಮ್ಗೆ ಇಷ್ಟ ಇದ್ರೆ ತೊಗೊಂಡೋಗಿ, ಇಲ್ಲಾಂದರೆ ಹೊಟ್ಟೋಗಿ ಅಂತ ಹೇಳ್ತಾರೆ. ಅದಕ್ಕೊಂದು ಅರ್ಧ ಬೇಜಾರಾಗ್ಬಿಟ್ಟೆ ನಾನು ಈ ಗಿಡವನ್ನು ತಂದಿಟ್ಕೊಂಡಿದ್ದೀನಿ. ಈಗ ಇದು ಎಲೆ ಬಿಡ್ತದೆ. ನಾನು ಕಲಶಕ್ಕೆ ಮತ್ತು ದೇವರಿಗೆಲ್ಲ ಈ ಎಲೆಗಳನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಗುತ್ತೆ. ಮತ್ತು ನಾನು ಅಕ್ಕಿ ತೊಳೆದಿರೋ ಅಂಥ ನೀರನ್ನು ಈ ಗಿಡಕ್ಕೆ ಹಾಕ್ತಾಯಿರ್ತೀನಿ. ಮತ್ತು ಹುಳಿ ಬಂದಿರುತ್ತಲ್ಲ ಫ್ರೆಂಡ್ಸ್, ಹುಳಿ ಮೊಸರನ್ನು ಅವಾಗವಾಗ ವಾರಕ್ಕೊಂದ್ಸರಿ ನಾನು ಇದ್ರ ಬುಡದಲ್ಲಿ ಹಾಕ್ತಾಯಿರ್ತೀನಿ. ಈ ಎರಡನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಗಿಡ ಚೆನ್ನಾಗಿ ಬರ್ತಾಯಿದೆ. ಅದೇ ಥರನೇ ಇದ್ರ ಜೊತೆಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ನಾವು ಕಮ್ಮಿನೇ ಹಾಕ್ಕೋಬೇಕು ವೀಳ್ಯದೆಲೆ ಗಿಡಕ್ಕೆ. ಹಾಗೆ ನೋಡಿ ಫ್ರೆಂಡ್ಸ್, ಇದ್ರ ಜೊತೆಯಲ್ಲೇ ನಾನೇನು ಮಾಡಿದ್ದೀನಿ, ಇಲ್ಲಿ ಮರುಗದ ಗಿಡವನ್ನು ಸಹ ಇಟ್ಟಿದ್ದೀನಿ. ನೋಡಿ ಅದು ಸಹ ಚೆನ್ನಾಗಿ ಬೆಳೀತಾ ಇದೆ. ಇವೆರಡಕ್ಕೂ ನೀರು ಕಮ್ಮಿ ಹಾಕಬೇಕು, ಜಾಸ್ತಿ ನೀರನ್ನು ನಾವು ಹಾಕೋಂಗಿಲ್ಲ. ನೋಡಿ 2 ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ. ನೋಡಿ ಫ್ರೆಂಡ್ಸ್, ಇದು ಹಿಂದೆ ಹೋಗಿದೆ ನೋಡಿ, ಈ ಥರ ಚೆನ್ನಾಗಿ ಬೆಳೀತಾ ಇದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.